ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ದೇವನಹಳ್ಳಿ ಪಟ್ಟಣದ ವರದಿ. ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯ ಶರನ್ನವರಾತ್ರಿ ಮಹಾಪೂಜಾ ಮಹೋತ್ಸವದ ಬಗ್ಗೆ ಸುದ್ದಿಗೋಷ್ಠಿಯ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ನಿನಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿ ಪೂಜಾ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 15-10-2023 ಭಾನುವಾರದಿಂದ 24-10-2023 ಮಂಗಳವಾರದವರೆಗೆ 10 ದಿನಗಳ ಕಾಲ ನಡೆಯುವ ಪೂಜಾ ಕಾರ್ಯಕ್ರಮ ಭಕ್ತಾದಿಗಳು ಸಹಾಯದಿಂದ ಮತ್ತು ಶ್ರೀ ಚೌಡೇಶ್ವರಿ ಟ್ರಸ್ಟ್ ವತಿಯಿಂದ ಅದ್ದೂರಿಯಾಗಿ ನಡೆಯುತ್ತದೆ ಎಂದು ದೇವಾಲಯದ ಉಸ್ತುವಾರಿ ಗಂಗಾಧರ್ ರವರು ತಿಳಿಸಿದರು. ಇಂದು ದೇವನಹಳ್ಳಿ ಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಇಂದು ನಡೆಯುತ್ತಿರುವ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ರೋಚಕ ಪಂದ್ಯಾವಳಿಯಲ್ಲಿ ನಮ್ಮ ಭಾರತ ಜಯಗಳಿಸಬೇಕು ಎಂದು ಅಭಿಮಾನಿಗಳು ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರ ಪಾದದಲ್ಲಿ ನಮ್ಮ ಭಾರತದ ಬಾವುಟವನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿ ಭಾರತ ತಂಡ ಗೆಲುವನ್ನ ಸಾಧಿಸಲಿ ಎಂದು ಶುಭ ಕೋರಿ ಸಿಹಿಯನ್ನ ಹಂಚಿ ಸಂಭ್ರಮಿಸಿದರು. ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರ ಆಶೀರ್ವಾದದೊಂದಿಗೆ ಇಂದು ಪಾಕಿಸ್ತಾನದ ವಿರುದ್ಧ ನಮ್ಮ ಭಾರತಾಂಬೆಯ ಪುತ್ರರು ಅಮೋಘ ಗೆಲುವನ್ನ ಸಾಧಿಸಿದ್ದಾರೆ. ನಮ್ಮ ಭಾರತ ತಂಡ 15-10-2023 ಭಾನುವಾರ ಬೆಳಗ್ಗೆ ಅರಿಶಿಣ ಕುಂಕುಮ ಅಲಂಕಾರ, ಸಂಜೆ 6 ಗಂಟೆಗೆ ಶರನ್ನವರಾತ್ರಿ ವಿಶೇಷ ಮಹಿಷಾಸುರ ಮರ್ದಿನಿ ದೇವಿಯನ್ನ ವಿಶೇಷ ಮಂಟಪದಲ್ಲಿ ಪಟ್ಟಕ್ಕೆ ಕೂರಿಸಲಾಗುತ್ತದೆ. ಸಾಂಸ್ಕೃತಿಕ ಹಾಗೂ ಭರತನಾಟ್ಯ ಕಾರ್ಯಕ್ರಮ 16-10-2023 ಸೋಮವಾರ ವಿಶೇಷ ಶಾಕಾಂಬರಿ ಅಲಂಕಾರ, 17-10-2023 ಮಂಗಳವಾರ ವಿಶೇಷ ಸೇಲಂ ಹೂವಿನ ಅಲಂಕಾರ, ಸಂಜೆ 6 ಗಂಟೆಗೆ ಅಖಂಡ ಭಜನೆ ಕಾರ್ಯಕ್ರಮ, 18-10-2023 ಬುಧವಾರ ಸಂತಾನಲಕ್ಷ್ಮಿ ಅಲಂಕಾರ, ಸಂಜೆ 6ಕ್ಕೆ ಶಾಲಾ ಮಕ್ಕಳಿಂದ ಹಾಡು, ಡ್ಯಾನ್ಸ್, ಭರತನಾಟ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, 19-10-2023 ಗುರುವಾರ ವಿಶೇಷ ಹಣ್ಣುಗಳ ಅಲಂಕಾರ, ಸಂಜೆ 6 ಗಂಟೆಗೆ ಸುಗಮ ಸಂಗೀತ ಕಾರ್ಯಕ್ರಮಗಳು. ಈ ದಿನ ಒಂದು ಭಾರತ ಮತ್ತೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಒಂದು ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ ಬಹಳ ವರ್ಷಗಳ ನಂತರ ಒಂದು ವರ್ಲ್ಡ್ ಕಪ್ ಮ್ಯಾಚ್ ಅನ್ನ ನಮ್ಮ ಭಾರತ ಈ ಬಾರಿ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದೆ. ಈಗಾಗಲೇ 2 ಮ್ಯಾಚ್ಗಳನ್ನು ಭರ್ಜರಿಯಾಗಿ ಜಯವನ್ನು ಗಳಿಸಿದ್ದಾರೆ. ಹಾಗೆ ಇವತ್ತಿನ ದಿನ ಇಂಡಿಯಾ ಮತ್ತೆ ಭಾರತ ಮತ್ತೆ ಪಾಕಿಸ್ತಾನ ಒಂದು ಏನಾದರೂ ಮ್ಯಾಚ್ ಇದ್ರೆ ಅದನ್ನ ಎಲ್ಲ ಭಾರತೀಯರು ಸಹ ಹೆಮ್ಮೆಯಿಂದ ಒಂದು ಕುಳಿತುಕೊಂಡು ಮೈ ನವಿರಿಕೊಂಡು ಒಂದು ಮ್ಯಾಚನ್ನು ನೋಡ್ತಾ ಇರ್ತಾರೆ. ಆ ಥರ ಒಂದು ಎಲ್ಲ ನಮ್ಮ ಇಂಡಿಯಾ ಮ್ಯಾಚ್ ಗೆಲ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಈ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಬೆಳಗ್ಗೆ ಪೂಜೆಯನ್ನು ಮಾಡಿಸಿದ್ದಾರೆ. ಅದಕ್ಕೋಸ್ಕರ ಭಾರತದ ಒಂದು ಫ್ಲಾಗ್ ಅನ್ನ ಇಟ್ಟು ಭಾರತದ ಬಾವುಟವನ್ನು ಬಿಟ್ಟು ನಮ್ಮ ಅರ್ಚಕರು ವಿಶೇಷವಾದ ಪೂಜೆಯನ್ನು ಬೆಳಗ್ಗೆ ಮಾಡಿದ್ದಾರೆ. ಹಾಗಾಗಿ ಈ ದಿನ ಒಂದು ನಮ್ಮ ಇಂಡಿಯಾ ಗೆಲ್ಲಲೇಬೇಕು ಅಂತ ಎಲ್ಲರ ಒಂದು ಒಬ್ಬರನ್ನ ಅಭಿಪ್ರಾಯ, ಒಬ್ಬರನ್ನ ಆಶಯ, ಆ ದೇವಿ ಆಶೀರ್ವಾದ ಇರಲಿ ಅಂತೇಳಿ ಅದನ್ನ ಬಾವುಟವನ್ನು ಇಟ್ಟಿದ್ದೀವಿ ಸರ್. ಇಂದ ಭಾನುವಾರದಿಂದ ನವರಾತ್ರಿ ಉತ್ಸವ ಪ್ರಾರಂಭ ಆಗ್ತದೆ. ನಾಳೆ ಬೆಳಿಗ್ಗೆ ಪ್ರಾರಂಭ ಆದರೆ 24ನೇ ತಾರೀಕು ವಿಜಯದಶಮಿ ಅಂಗವಾಗಿ ಮುಕ್ತಾಯ ಆಗುತ್ತೆ. 10 ದಿನಗಳ ಕಾಲ ನಿರಂತರವಾಗಿ ಒಂದು ಇಲ್ಲಿ ಏನಾಗ್ತದೆ, ಒಂದು ಚೌಡೇಶ್ವರಿ ಹಬ್ಬ, ನವರಾತ್ರಿ ಉತ್ಸವ, ಈ ಒಂದು ಭಾಗದಲ್ಲಿ ಒಂದು ಉತ್ಸವದ ಜಾತ್ರೆಯ ರೀತಿಯಲ್ಲಿ ಬೆಳಿಗ್ಗೆ ಸಂಜೆ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ. ಪ್ರಥಮವಾಗಿ ಮೊದಲನೆಯ ದಿನ ಅಮ್ಮನವರಿಗೆ ಅರಿಶಿನ ಕುಂಕುಮ ಅಲಂಕಾರ ಇರುತ್ತೆ. 2ನೇ ದಿನ ಶಾಕಾಂಬರಿ ಅಲಂಕಾರ ಇರುತ್ತೆ, ಅಂದರೆ ತರಕಾರಿ ಅಲಂಕಾರ. 3ನೆಯ ದಿನ ಸೇಲಂ ಹೂವಿನ ಅಲಂಕಾರ ಇರುತ್ತೆ. ಆಮೇಲೆ ಸಂತಾನಲಕ್ಷ್ಮಿ ಅಲಂಕಾರ ಇರುತ್ತೆ, ವಿಶೇಷ ಹಣ್ಣುಗಳ ಅಲಂಕಾರ ಇರುತ್ತೆ. ಆಮೇಲೆ ಶುಕ್ರವಾರ ಬಹಳ ಹೈಲೈಟೆಡ್ ಶುಕ್ರವಾರ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿ ಕವಿರತ್ನ ಅಂತ ಬಿರುದು ಪಡೆದಿರ್ತಕ್ಕಂಥ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಚಲನಚಿತ್ರ ನಿರ್ದೇಶಕರು, ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಕಲಾದೇಗುಲ ಶ್ರೀನಿವಾಸ್ ಅವರು ಕೂಡ ಶುಕ್ರವಾರ ಆಗಮಿಸ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಶುಕ್ರವಾರ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ, ಒಂದೇ ದಿನದಿಂದ ಭಾನುವಾರದಿಂದ ಪ್ರಾರಂಭವಾಗಿ 10 ದಿವಸಗಳು ಕೂಡ ನಿರಂತರವಾದ ಒಂದು ಕಾರ್ಯಕ್ರಮಗಳಿರುತ್ತೆ. ಸಂಜೆ ಸ್ಟೇಜ್ ಕಾರ್ಯಕ್ರಮ ಇರುತ್ತೆ. ಮತ್ತೆ ಎಲ್ಲ ಲೋಕಲ್ ಇವರನ್ನ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೂ ಸಹ ಸ್ಟೇಜ್ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಅವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಮತ್ತೆ
ಇದರದ್ದು ದಿವಸ ಸರಸ್ವತಿ ಅಲಂಕಾರ ಇರುತ್ತೆ. ಆವತ್ತಿನ ದಿವಸ ಬೆಳಿಗ್ಗೆ 10 ರಿಂದ 12 ಗಂಟೆಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಇರುತ್ತೆ. ಸರಸ್ವತಿ ಪೂಜೆ ಅಂಗವಾಗಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಭಾನುವಾರ ರಾಜರಾಜೇಶ್ವರಿ ಅಲಂಕಾರ, ಸೋಮವಾರ ದುರ್ಗಾಮಾತೆ ಅಲಂಕಾರ, ಮತ್ತು ಕೊನೆಯ ದಿನ ವಿಜಯದಶಮಿ ಅಂಗವಾಗಿ ಅಮ್ಮನವರಿಗೆ ಚಾಮುಂಡೇಶ್ವರಿ ಅಲಂಕಾರ. ಅವತ್ತು ನಮ್ಮ ಸಮಿತಿಯ ಅಧ್ಯಕ್ಷರದ್ದು ಪೂಜೆ ಇರುತ್ತೆ. ಅವತ್ತು ಕೊನೆಯ ದಿವಸ ಚಾಮುಂಡೇಶ್ವರಿ ಅಲಂಕಾರ. ಚಾಮುಂಡೇಶ್ವರಿ ಅಲಂಕಾರದ ಒಂದು ಅಶ್ವತ್ಥಪ್ಪ ಗುರೂಜಿಯವರ ತಂಡದಿಂದ ಭಜನೆ ಇರುತ್ತೆ, ಅಖಂಡ ಭಜನೆ. ಭಜನೆಯ ನಂತರ ದಾಸೋಹ ಇರುತ್ತೆ. ದಾಸೋಹದ ನಂತರ ಅಮ್ಮನವರ ಚಿನ್ನಲೆಪಿತ ಉತ್ಸವ ಮೂರ್ತಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ. ಇಷ್ಟು ನಿರಂತರವಾದ ಒಂದು 10 ದಿನಗಳ ಒಂದು ಕಾರ್ಯಕ್ರಮ ಇರುತ್ತೆ. 10 ದಿನಗಳು ಕೂಡ ತಾವೆಲ್ಲರೂ ಕೂಡ ಒಳ್ಳೆಯ ಒಂದು ಪ್ರತಿ ದಿವಸದ ಅಲಂಕಾರವನ್ನ ಪೇಪರಲ್ಲಿ ಮತ್ತೆ ಮಾಧ್ಯಮದಲ್ಲಿ ಬರೋ ತರ ನೋಡ್ಕೊಳ್ಬೇಕು. ಪೂಜೆ ಆಗ್ಬೇಕು. ಅಮ್ಮಂಗೆ ಶಾಶ್ವತ ಪೂಜೆ ಮಾಡಿಸಿದಾಗ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ. ಅವರು ಕೂಡ ಒಂದು ದಿವಸ ನಮ್ಮಲ್ಲಿ ಅವತ್ತಿನ ದಿವಸ ನಿಮ್ಗಿಂತ ಶಾಶ್ವತ ಪೂಜೆ ಇದೆ ಅಂತ 2 ದಿವಸ ಮುಂಚೆ ನಮ್ಮ ದೇವಸ್ಥಾನದಿಂದ ಒಂದು ಫೋನ್ ಹೋಗ್ತದೆ. ಅವತ್ತಿನ ದಿವಸ ಬಂದು ಪೂಜೆ ಮಾಡಿದ್ರೆ ಅವ್ರಿಗೂ ಒಂದು ನೆಮ್ಮದಿ ಆಗುತ್ತೆ. ಹಾಗಾಗಿ ಶಾಶ್ವತ ಪೂಜೆ ಮತ್ತೆ ದಾಸೋಹ ಪೂಜೆ. ದಾಸೋಹ ಪೂಜೆ ಅಂದ್ರೆ ಪ್ರತಿ ಹುಣ್ಣಿಮೆಯಂದು ನಾವು ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ಈಗ 100 ಜನ 200 ಜನ ಇಂದ ಸ್ಟಾರ್ಟ್ ಆಗಿದೆ. ಈಗ 600-700 ಜನ 1000 ಜನದವರೆಗೂ ಕೂಡ ಊಟದ್ದು ಪ್ರಾರಂಭ ಆಗಿದೆ. ಪ್ರತಿ ಪೌರ್ಣಮಿ ದಿವಸ ಅಷ್ಟು ಊಟ ನಿರಂತರವಾಗಿ ನಡೀತವೆ. ತಾವು ಕೂಡ ಹಲವಾರು ಸಾರಿ ಬಂದು ಭಾಗವಹಿಸಿದ್ದೀರಾ. ಸೊ ಅದನ್ನು ಕೂಡ ಒಂದು ಹೆಚ್ಚಿಗೆ ಆ ದಾಸೋಹ ಸೇವೆಗೆ ಆ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಏನು ಪೂಜೆ ಅವ್ರದ್ದು ಬರ್ತ್ಡೇ ಇರುತ್ತೆ, ಆ ದಾಸೋಹಕ್ಕೆ ಅವ್ರನ್ನ ಉಪಯೋಗಿಸ್ಕೊಳ್ಳೋ ಥರ ಒಂದು ದಾಸೋಹ ಸೇವೆ ಅಂತ ಮಾಡಿದ್ವಿ. ಆ ದಾಸೋಹ ಸೇವೆ ಮತ್ತೆ ಶಾಶ್ವತ ಪೂಜೆ ಮಾಡ್ತಕ್ಕಂಥವ್ರಿಗೆ ಅಮ್ಮನವರ ಒಂದು ಬೆಳ್ಳಿ ಕಾಯಿನ್ ತೋರಿಸಿ ಅದನ್ನೊಂದು ವಿಶೇಷವಾದ ಬೆಳ್ಳಿ ಕಾಯಿನನ್ನು ಕೊಡ್ತೀವಿ. ಮತ್ತೆ ಒಂದು ಅಮ್ಮನವರ ಒಂದು ಕಿರು ಕಾಣಿಕೆಯನ್ನ ಒಂದು ಅವರಿಗೆ ಕೊಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡಿದ್ವಿ. ಇದನ್ನ ಈ ಸಾರಿಯ ಒಂದು ಕಾನ್ಸೆಪ್ಟ್. ಹೋದ ಸಾರಿ ಕೂಡ ಅದನ್ನು ಮಾಡಿದ್ವಿ, ಹೆಚ್ಚಿಗೆ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಸೊ ಅದನ್ನು ಒಂದು ಸ್ವಲ್ಪ ಶಾಶ್ವತ ಪೂಜೆ ಮಾಡಿಸೋದ್ರ ಮೂಲಕ, ದಾಸೋಹ ಸೇವೆ ಮಾಡಿಸೋದ್ರ ಮೂಲಕ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಕಾರಣ ಆಗ್ತದೆ. ಅದನ್ನು ಒಂದು ತಾವು ಯಾವಾಗಲೇ ನಾವೊಂದು ಪ್ರತಿ ವರ್ಷ ಎಲ್ಲ ಪತ್ರಕರ್ತ ಸಹೋದರರು, ತಕ್ಷಣ ಪದಾಧಿಕಾರಿಗಳೇ ಹಾಗೂ ಮತ್ತೊಂದು ಪ್ರತಿ ವರ್ಷವೂ ನಡೆದಂಥ ಕಾರ್ಯಕ್ರಮಗಳು ಈ ಸಾರಿ ನಡೀತಾ ಇದ್ದಾರೆ. ಆದರೆ ವಿಶೇಷವಾಗಿ 10 ವರ್ಷದಿಂದ ನಡೆಸ್ತಕ್ಕಂಥ ಕಾರ್ಯಕ್ರಮಗಳಿಗೆ ಇಂಥ ಹೆಚ್ಚಿನ ಒಂದು ಒತ್ತು ಕೊಡಲಾಗಿದೆ. ಇದಕ್ಕೆ ಪ್ರಶಸ್ತಿ ವಿಜಯ ಕೊಡ್ತಾ ಇದ್ದಾರೆ, ಸಾಹಿತ್ಯ ಕೊಡ್ತಾ ಇದ್ದಾರೆ. ಇದು ವಿಶೇಷವಾದ ಕಾರ್ಯಕ್ರಮ. ಇಡೀ ಊರಿನ ಜನಗಳನ್ನ ಭಕ್ತಾದಿಗಳು ಆ ತಾಯಿ ಆಶೀರ್ವಾದದಿಂದ ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಭಕ್ತಕ್ಕೆ ಆ ತಾಯಿ ಮಾರ್ಗದರ್ಶನವಾಗಿ ಎಲ್ರಿಗೂ ಆಶೀರ್ವಾದ ಮಾಡಿಕೊಂಡು ಗ್ರಾಮದೇವತೆಯಾಗಿ ಬೆಳ್ಕೊಂಡು ಬಂದಿದ್ದಾರೆ. ಇವತ್ತೆಲ್ಲ ದೇವರಲ್ಲಿ ಉತ್ಸವಗಳು ಪ್ರತಿ ವಾರವೂ ನಿಲ್ಲದೆ ನಡೀತಾ ಇದೆ ಅಂತ ಹೇಳಿದ್ರೆ ಅದು ವಿಶ್ವೇಶ್ವರ ಅಮ್ಮನವರ ದೇವಾಲಯ, ಅಮ್ಮನವರ ಆಶೀರ್ವಾದ. ಇವತ್ತು ತುಂಬ ಪ್ರಖ್ಯಾತಿಯಾಗಿದೆ, ಹೆಸರು ಬರುತ್ತೆ, ಇನ್ನು ಹೆಚ್ಚಿನ ಪ್ರಖ್ಯಾತಿ ಆಗ್ತಿ ಅನ್ನೋದು ಮನಸ್ಸು ಬಂದಾಗ ಮಾತ್ರ ಬರ್ತಾರೆ ಅಷ್ಟೇ. ಅವರು ಕರೆದಿಲ್ಲ, ಅವರು ಬೇರೆ ಯಾರು ಕಾರ್ಯಕ್ರಮ ಕರೆದ್ರೆ ಹಣ ತಗೊಂಡು ಬರುವಂಥವರಿಲ್ಲ. ಅದು ಇವತ್ತು ಫ್ರೀಯಾಗಿ ಬಂದು ಆ ಅಮ್ಮನವರ ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕು ಎಲ್ಲಿವರೆಗೂ ಬೆಳೆದು ಬಂದಿದೆ ಈ ದೇವಸ್ಥಾನ. ಈ ಒಂದು ಬೆಳವಣಿಗೆ ಕಾರಣರಾದಂಥ ಸಂಘದ ಎಲ್ಲ ಕಾರ್ಯಕರ್ತರು, ಎಲ್ಲ ಪದಾಧಿಕಾರಿಗಳು, ಅವರ ಸೇವೆ ತುಂಬ ಮುಖ್ಯವಾಗಿದೆ. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ನಮ್ಮ ದೇವಸ್ಥಾನದಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ಅಮ್ಮನವರಿಗೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ವಿಶೇಷ ಅಭಿಷೇಕ ಮತ್ತು ಅಲಂಕಾರ ಸೇವೆ ಇರುತ್ತೆ. ಸಂಜೆ 6ರಿಂದ 7 ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಕುಂಕುಮಾರ್ಚನೆ ಮತ್ತು ಪುಷ್ಪಾರ್ಚನೆ ಸೇವೆಗಳು, ಮಹಾಮಂಗಳಾರತಿ ಸೇವೆ, ಪ್ರಸಾದ ವಿನಿಯೋಗ ಇರುತ್ತೆ. ಹಾಗೆ ನಮ್ಮ ಶ್ರೀ ಸರ್ವಶಕ್ತಾತ್ಮಕ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿನಿತ್ಯನೂ ವಿಶೇಷ ಅಭಿಷೇಕ ಪೂಜೆಗಳು, ದಾಸೋಹ ಸೇವೆಗಳು, ಹಾಗೆ ವಿಶೇಷ ಸೇವೆಗಳಿರುತ್ತೆ. ಎಲ್ಲ ಭಕ್ತಾದಿಗಳು ಅಮ್ಮನವರ ಸನ್ನಿಧಾನಕ್ಕೆ ಆಗಮಿಸಿ ಆ ಪ್ರತಿಯೊಂದು ಸೇವೆಯಲ್ಲಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಲು ಕೋರಿದೆ. 20-10-2023 ಶುಕ್ರವಾರ ದುರ್ಗಾ ದೀಪ ಅಲಂಕಾರ, 6ಕ್ಕೆ ಸುಗಮ ಸಂಗೀತ ಕಾರ್ಯಕ್ರಮ.
21-10-2023 ಶನಿವಾರ ಸರಸ್ವತಿ ಅಲಂಕಾರ. ಬೆಳಗ್ಗೆ 10 ಗಂಟೆಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಹಾಗೂ ಯಂತ್ರವನ್ನ ಕಟ್ಟಲಾಗುವುದು. 22-10-2023 ಭಾನುವಾರ ರಾಜರಾಜೇಶ್ವರಿ ಅಲಂಕಾರ 6ಕ್ಕೆ ಡ್ಯಾನ್ಸ್ ಕಾರ್ಯಕ್ರಮ. 23-10-2023 ಸೋಮವಾರ ಆಯುಧ ಪೂಜೆ ಅಂಗವಾಗಿ ದುರ್ಗಾ ಮಾತೆ ಅಲಂಕಾರ ಸಂಜೆ 6ಕ್ಕೆ ವಿದ್ಯಾರ್ಥಿಗಳಿಂದ ವಿಶೇಷ ನೃತ್ಯ ಪ್ರದರ್ಶನ. 24-10-2023 ಮಂಗಳವಾರ ವಿಜಯದಶಮಿ ಅಂಗವಾಗಿ ಚಾಮುಂಡೇಶ್ವರಿ ಅಲಂಕಾರ ಮಧ್ಯಾಹ್ನ 12:30ಕ್ಕೆ ವಿಶೇಷ ಭಜನೆ ಹಾಗೂ ಭಕ್ತಿಗೀತೆಗಳ ನಂತರ ಮಹಾಪ್ರಸಾದ ವಿತರಣೆ ಹಾಗೂ ಸಾಂಸ್ಕೃತಿಕ ತಂಡಗಳೊಂದಿಗೆ ನಗರದ ರಾಜಬೀದಿಗಳಲ್ಲಿ ಚಿನ್ನಲೇಪಿತ ಅಮ್ಮನವರ ಉತ್ಸವ ಮೂರ್ತಿ ಮೆರವಣಿಗೆ ಹೊರಡುವುದು. ನಂತರ ಉಯ್ಯಾಲೋತ್ಸವ ವಿಜೃಂಭಣೆಯಿಂದ ಅಲಂಕಾರದೊಂದಿಗೆ ನಡೆಯುತ್ತದೆ ಎಂದು ದೇವಾಲಯ ಉಸ್ತುವಾರಿ ಗಂಗಾಧರ್ ರವರು ಸುದ್ದಿಗೋಷ್ಠಿಯ ಕಾರ್ಯಕ್ರಮದಲ್ಲಿ ವಿವರಣೆಯನ್ನ ನೀಡಿದರು. ನವರಾತ್ರಿ ದಿನಗಳಲ್ಲಿ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅಮ್ಮನವರಿಗೆ ವಿಶೇಷ ಮಂಗಳ ದ್ರವ್ಯಗಳಿಂದ ಅಭಿಷೇಕ, ಪ್ರತಿದಿನ ಸಂಜೆ 6ರಿಂದ 7:30 ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಾತ್ರಿ 7:30ಕ್ಕೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯುತ್ತದೆ. ಪ್ರತಿ ಹುಣ್ಣಿಮೆಯಂದು ಬೆಳಗ್ಗೆ 11 ಗಂಟೆಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ದಾಸೋಹ ಇರುತ್ತದೆ. ಪ್ರತಿ ಶುಕ್ರವಾರ ರಾಹುಕಾಲದ ಅಭಿಷೇಕ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆಯ ತನಕ. ಪ್ರತಿ ಅಮಾವಾಸ್ಯೆಯಂದು ಸಂಜೆ 6 ಗಂಟೆಗೆ ದುರ್ಗಾ ಹೋಮಗಳು ನಡೆಯುತ್ತದೆ. ಈ ಸಂದರ್ಭದಲ್ಲಿ ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಿ ಅಶ್ವಥ್ ನಾರಾಯಣ್ ರವರು, ಗಂಗಾಧರ್, ಎಸ್ಆರ್ ಮುನಿರಾಜು ಹಾಗೂ ಶ್ರೀ ಚೌಡೇಶ್ವರಿ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಜರಿದ್ದರು. ಶಕ್ತಿ